ನಮಸ್ಕಾರ ತುಲಾರಾಶಿಯವರೇ. ಮೇ 25ರ ಒಳಗೆ ಎಸ್ ಅಕ್ಷರದ ವ್ಯಕ್ತಿಯ ಮೂಲಕ ನಿಮ್ಮ ಬದುಕಿನಲ್ಲಿ ನಡೆಯಲಿರುವ ಆ ಮಹತ್ತರ ಬದಲಾವಣೆ ಏನು? ನಿಮ್ಮ ಜೀವನದಲ್ಲಿ ಇದುವರೆಗೆ ನೀವು ಊಹಿಸದಂತಹ ಒಂದು ಅದ್ಭುತ ಈ 10 ದಿನಗಳಲ್ಲಿ ಸಂಭವಿಸುವುದು ಖಂಡಿತ. ಇದು ಕೇವಲ ಮಾತಲ್ಲ, ನಿಮ್ಮ ಇಡೀ ಕುಟುಂಬವೇ ಒಟ್ಟಾಗಿ ಸಂಭ್ರಮಿಸುವಂತಹ ಸುದಿನಗಳು ಹತ್ತಿರ ಇದೆ. ಎಸ್ ಅಕ್ಷರದ ವ್ಯಕ್ತಿ ಸ್ತ್ರೀಯೋ ಅಥವಾ ಪುರುಷನೋ, ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲ ಆ ರಹಸ್ಯದ ಬಗ್ಗೆ ಕುತೂಹಲವಿದ್ದರೆ ಈ ವಿವರಗಳನ್ನು ಗಮನವಿಟ್ಟು ಕೇಳಿ. ಈ ಮಾಹಿತಿಯನ್ನು ನಿರ್ಲಕ್ಷಿಸಿದರೆ ನೀವು ಪಶ್ಚಾತ್ತಾಪ ಪಡಬೇಕಾಗಬಹುದು. ಏಕೆಂದರೆ ಬರೋಬ್ಬರಿ 15 ವರ್ಷಗಳ ನಂತರ ನಿಮ್ಮ ಜಾತಕದಲ್ಲಿ ಇಂತಹ ಅದ್ಭುತ ಗ್ರಹಗತಿಗಳು ಕೂಡಿಬರುತ್ತಿವೆ. ಹಾಗಾಗಿ ಈ ರಹಸ್ಯವನ್ನು ಏಕಾಂತದಲ್ಲಿ ಕುಳಿತು ಅತ್ಯಂತ ಗಮನವಿಟ್ಟು ಕೇಳಿಸಿಕೊಳ್ಳಿ. ವಿಷಯ ತಿಳಿಯುವ ಮುನ್ನ ನಿಮ್ಮ ಇಷ್ಟ ದೈವವನ್ನು ಸ್ಮರಿಸಿ ಹಾಗೂ ನಿಮ್ಮ ಸಂಕಲ್ಪ ಭಗವಂತನಿಗೆ ತಲುಪಲು ಕಮೆಂಟ್ ಬಾಕ್ಸ್ನಲ್ಲಿ ಓಂ ದುರ್ಗಾಯೇ ನಮಃ ಎಂದು ಬರೆಯಿರಿ. ನಿಮ್ಮ ಬದುಕಿನ ದೊಡ್ಡ ತಿರುವಿನ ಮಾಹಿತಿ ಇಲ್ಲಿದೆ. ನೇರವಾಗಿ ವಿಷಯಕ್ಕೆ ಬರುವುದಾದರೆ, ನಿಮ್ಮ ಜಾತಕದಲ್ಲಿ ಈಗ ಶನಿದೇವರ ಪ್ರಭಾವದ ಜೊತೆಗೆ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರು ಹಾಗೂ ಧನಲಕ್ಷ್ಮಿಯು ಒಂದಾಗಿ ನೆಲೆಸಲಿದ್ದಾರೆ. ಈ ದೈವಿಕ ಶಕ್ತಿಗಳ ಅಪೂರ್ವ ಸಂಗಮ ನಿಮ್ಮ ಬದುಕಿನಲ್ಲಿ ಎಂತಹ ಪವಾಡ ಸೃಷ್ಟಿಸಲಿದೆ ಎಂಬ ಕುತೂಹಲವಿದ್ದರೆ ಮುಂದೆ ನೋಡಿ. ಶನಿದೇವರ ಪ್ರವೇಶದಿಂದ ನಿಮ್ಮ ಗ್ರಹಗತಿಗಳಲ್ಲಿ ಸಂಭವಿಸುತ್ತಿರುವ ಈ ಬದಲಾವಣೆಗಳು ನಿಮ್ಮ ಬದುಕನ್ನು ಹೊಸ ಮಜಲಿಗೆ ಕೊಂಡೊಯ್ಯಲಿವೆ. ವಿಶೇಷವಾಗಿ ನಿಮ್ಮ ಧನಸ್ಥಾನ ಈಗ ಅತ್ಯಂತ ಬಲಿಷ್ಠವಾಗುತ್ತಿದ್ದು, ಶುಕ್ರ, ಶನಿ, ಕುಜ ಮತ್ತು ಬುಧ ಗ್ರಹಗಳ ಅಪೂರ್ವ ಸಂಗಮ ನಿಮ್ಮ ಅದೃಷ್ಟವನ್ನು ಉತ್ತುಂಗಕ್ಕೇರಿಸಲು ಸಜ್ಜಾಗಿವೆ. ನೆನಪಿಡಿ, ಇಂತಹ ಸುವರ್ಣ ಅವಕಾಶ ಸರಿಯಾಗಿ 15 ವರ್ಷಗಳ ಹಿಂದೆ ಬಂದಿತ್ತು. ಈಗ ಮತ್ತೆ ಬಂದಿದೆ. ಇಂತಹ ಯೋಗ ಮತ್ತೆ ಒದಗಿ ಬರಲು ಇನ್ನೊಂದು 15 ವರ್ಷಗಳೇ ಬೇಕು. ಈ ಅಪರೂಪದ ಅದೃಷ್ಟದ ಲಾಭ ಪಡೆಯಲು ವಿಡಿಯೋವನ್ನು ಕೊನೆಯವರೆಗೂ ಶಾಂತವಾಗಿ ನೋಡಿ. ಮುಂಬರುವ 10 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಅತ್ಯಂತ ಅಪರೂಪದ ಆಯುಷ್ಮಾನ್ ಯೋಗ ಹಾಗೂ ರಾಜಯೋಗ ಕೂಡ ಲಭಿಸುವುದು ಖಚಿತ. ನಿಮ್ಮ ಜಾತಕದ ಲಾಭ ಸ್ಥಾನದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಬಂದು ನೆಲೆಸಲಿದ್ದಾರೆ ಎಂದರೆ ನೀವೇ ಯೋಚಿಸಿ. ಸುಖ ಮತ್ತು ಸಂಪತ್ತು ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಇದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಮರ್ಯಾದೆ ಹೆಚ್ಚುವುದಷ್ಟೇ ಅಲ್ಲ, ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ನೀವು ಎಂದೂ ಊಹಿಸದಂತಹ ಕ್ರಾಂತಿಕಾರಕ ಬದಲಾವಣೆಗಳು ಸಂಭವಿಸಲಿವೆ. ಆದರೆ ಅಸಲಿ ವಿಷಯ ಇದಲ್ಲ. ಸಾಕ್ಷಾತ್ ಭಗವಂತನೇ ನಿಮಗಾಗಿ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಬರಲಿರುವ ಈ 10 ದಿನಗಳಲ್ಲಿ ದೇವರು ನಿಮ್ಮ ಜೀವನಕ್ಕೆ ನೀಡಲಿರುವ ಆ 4 ಮಹತ್ತರವಾದ ವರಗಳು ಯಾವುವು? ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಬಲ್ಲ ಆ ದೈವಿಕ ಕೊಡುಗೆಗಳ ಬಗ್ಗೆ ಈಗ ವಿವರವಾಗಿ ತಿಳಿಯೋಣ. ಈಗ ನಾನು ಹೇಳುವ ವಿಷಯ ಕೇಳಿದರೆ ನಿಮ್ಮ ಕಣ್ಣಲ್ಲಿ ಆನಂದ ಬಾಷ್ಪ ಬರುವುದು ಖಚಿತ. ಇದುವರೆಗೆ ನೀವು ಅನುಭವಿಸಿದ ಕಷ್ಟಗಳು ಅಷ್ಟಿಷ್ಟಲ್ಲ. ನಿಮ್ಮ ಗುರಿ ತಲುಪಲು ಹಗಲು ರಾತ್ರಿ ಅನ್ನದೇ ಅತೀವವಾಗಿ ಶ್ರಮಿಸಿದ್ದೀರಿ. ಎದೆಯಲ್ಲಿದ್ದ ನೋವುಗಳನ್ನು ನುಂಗಿಕೊಂಡು ಕಷ್ಟಗಳ ನಡುವೆಯೂ ಛಲ ಬಿಡದೆ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಿದ ನಿಮ್ಮ ಆ ಸತತ ಪರಿಶ್ರಮಕ್ಕೆ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ. ಒಳ್ಳೆಯ ಕೆಲಸಗಳನ್ನು ಮಾಡುವಲ್ಲಿ ನೀವು ಎಂದಿಗೂ ಹಿಂದೆ ಸರಿಯಲಿಲ್ಲ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ಅಂತಹ ನೋವುಗಳನ್ನು ಸಹಿಸಲಾರದೆ ತಪ್ಪು ಹಾದಿ ಹಿಡಿಯುತ್ತಿದ್ದರು. ಆದರೆ ನೀವು ಮಾತ್ರ ಧರ್ಮದ ಹಾದಿಯನ್ನೇ ಅನುಸರಿಸಿದ್ದೀರಿ. ಅಧರ್ಮದ ಮಾರ್ಗದಲ್ಲಿ ಅಕ್ರಮವಾಗಿ ಸಂಪಾದಿಸಿದ ಹಣ ಎಂದಿಗೂ ಸ್ಥಿರವಲ್ಲ ಮತ್ತು ಅದು ನೆಮ್ಮದಿಯನ್ನು ನೀಡುವುದಿಲ್ಲ ಎಂದು ನಿಮಗೆ ತಿಳಿದಿದೆ. ಸಾಕ್ಷಾತ್ ಮಹಾಲಕ್ಷ್ಮಿಯು ಕೇವಲ ಶುದ್ಧ ಮನಸ್ಸಿನಿಂದ ಕಷ್ಟಪಟ್ಟು ದುಡಿಯುವವರ ಮನೆಯಲ್ಲಿ ಮಾತ್ರ ನೆಲೆಸುತ್ತಾಳೆ. ಇದುವರೆಗೆ ನೀವು ಪಟ್ಟ ಕಷ್ಟಕ್ಕೆ ಮತ್ತು ಮಾಡಿದ ಸತ್ಕರ್ಮಗಳಿಗೆ ಅದ್ಭುತ ಫಲ ಸಿಗುವ ಆ ಸುಸಮಯ ಈಗ ಬಂದಿದೆ. ಇದು ನಿಮ್ಮ ಪ್ರಾಮಾಣಿಕತೆಗೆ ಭಗವಂತ ನೀಡುತ್ತಿರುವ ಉಡುಗೊರೆ. ಅಕ್ರಮವಾಗಿ ಅಥವಾ ಇತರರನ್ನು ವಂಚಿಸಿ ಸಂಪಾದಿಸುವ ಹಣ ನೀರಿನಂತೆ ಖರ್ಚಾಗುತ್ತದೆಯೇ ಹೊರತು ಮನೆಯಲ್ಲಿ ಉಳಿಯುವುದಿಲ್ಲ. ಅಂತಹವರ ಮೇಲೆ ದೇವರ ಕೃಪೆ ಎಂದಿಗೂ ಇರುವುದಿಲ್ಲ. ಅವರಿಗೆ ಲಕ್ಷಾಂತರ ರೂಪಾಯಿ ಬಂದರೂ ಅದಕ್ಕೆ ಬೆಲೆ ಇರುವುದಿಲ್ಲ ಮತ್ತು ಅದು ಕ್ಷಣಿಕವಾಗಿರುತ್ತದೆ. ಕಳೆದ ದಿನಗಳಲ್ಲಿ ನೀವು ಪಟ್ಟ ಕಷ್ಟಕ್ಕೆ ಹಾಗೂ ಮಾಡಿದ ಸತ್ಕರ್ಮಗಳಿಗೆ ಫಲ ನೀಡುವ ಸಮಯ ಇದೀಗ ಕೂಡಿ ಬಂದಿದೆ. ಸ್ವತಃ ಗ್ರಹಗತಿಗಳೇ ನಿಮಗಾಗಿ ಅನುಕೂಲಕರವಾಗಿ ಬದಲಾಗುತ್ತಿದ್ದು ನಿಮ್ಮ ಬದುಕಿನಲ್ಲಿ ಆ ಅದೃಷ್ಟವನ್ನು ಹೊತ್ತು ತರುತ್ತಿವೆ.
ನಿಮ್ಮ ಜಾತಕದಲ್ಲಿ ಈಗ ರಾಹು ಕೇತುಗಳೊಂದಿಗೆ ಶನಿ, ಶುಕ್ರ, ಕುಜ ಮತ್ತು ಬುಧ ಗ್ರಹಗಳೆಲ್ಲವೂ ಒಂದಾಗಿ ಅದ್ಭುತ ಶುಭ ಫಲಗಳನ್ನು ನೀಡಲು ಸಜ್ಜಾಗಿವೆ. ಇದು ನಿಜಕ್ಕೂ ಸಾಮಾನ್ಯ ಸಂಗತಿಯಲ್ಲ. ವಿಶೇಷವಾಗಿ ಕಳೆದ 1 ವಾರದಿಂದ ನಿಮ್ಮ ಜಾತಕದಲ್ಲಿ ರಾಹುವಿನ ಪ್ರಭಾವ ಸಕಾರಾತ್ಮಕವಾಗಿ ಬದಲಾಗಿದೆ. ಈ ಶುಭ ಪ್ರಭಾವವು ಇನ್ನು 15 ದಿನಗಳ ಕಾಲ ಬಲವಾಗಿ ಮುಂದುವರಿಯಲಿದೆ. ಸಾಮಾನ್ಯವಾಗಿ ರಾಹು ಅನುಕೂಲಕರನಾದಾಗ ಅದರ ಫಲಿತಾಂಶ 21 ದಿನಗಳವರೆಗೆ ಅತ್ಯಂತ ಪ್ರಬಲವಾಗಿರುತ್ತದೆ. ಆದರೆ ಇಲ್ಲಿ ನೀವೊಂದು ಮುಖ್ಯ ವಿಷಯವನ್ನು ಗಮನಿಸಬೇಕು. ಈ ಹಿಂದೆ ನೀವು ಮಾಡಿದ ಸಣ್ಣ ಪುಟ್ಟ ತಪ್ಪುಗಳಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಕೆಲವು ದೊಡ್ಡ ಯಶಸ್ಸುಗಳು ನಿಮ್ಮಿಂದ ದೂರ ಹೋಗಿದ್ದವು. ಸಂತೋಷ ಪಡುವ ಕ್ಷಣದಲ್ಲೇ ಯಾವುದೋ ಅಡ್ಡಿ ಬಂದು ನಿಮ್ಮನ್ನು ತಡೆಯುತ್ತಿದ್ದ ಕಾಲ ಈಗ ಮುಗಿಯಿತು. ಇನ್ನು ಮುಂದೆ ಅಂತಹ ಅಡೆತಡೆಗಳಿಗೆ ಅವಕಾಶವಿಲ್ಲ. ಯಾಕೆಂದರೆ ಈಗ ನೀವು ಪಕ್ಕಾ ಪ್ಲಾನಿಂಗ್ ಮೂಲಕ ಮುನ್ನುಗ್ಗಲು ಸಜ್ಜಾಗಿದ್ದೀರಿ. ನಿಮ್ಮ ಯಶಸ್ಸಿನ ಹಾದಿಯನ್ನು ಸುಗಮಗೊಳಿಸುವ ಆ ರಹಸ್ಯವನ್ನು ತಿಳಿಯಲು ಸಿದ್ಧರಾಗಿ ನಿಮ್ಮ ಜಾತಕವನ್ನು ಕ್ಷಣ ಕ್ಷಣವೂ ಪರಿಶೀಲಿಸಿ ಪಂಚಾಂಗದ ನಿಖರ ಲೆಕ್ಕಾಚಾರಗಳನ್ನು ಹಾಕಿ ಸಾಕಷ್ಟು ಶ್ರಮ ವಹಿಸಿ ಈ ವಿಶೇಷ ಮಾಹಿತಿಯನ್ನು ಸಿದ್ಧಪಡಿಸಲಾಗಿದೆ. ಈ ಅದ್ಭುತ ಬದಲಾವಣೆಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನ ಮತ್ತೊಂದು ಉನ್ನತ ಮಟ್ಟಕ್ಕೆ ತಲುಪುವುದು ಖಚಿತ. ನಿಮಗಾಗಿ ಇಷ್ಟೆಲ್ಲ ಗ್ರಹಗತಿಗಳನ್ನು ವಿಶ್ಲೇಷಿಸಿ ಸಿದ್ಧಪಡಿಸಿರುವ ಈ ಮಾಹಿತಿಗಾಗಿ ನಾನು ನಿರೀಕ್ಷಿಸುವುದು ನಿಮ್ಮ ಏಕಾಗ್ರತೆ ಮಾತ್ರ. ನನ್ನ ಈ ಸಣ್ಣ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಮರೆಯದೆ ಒಂದು ಲೈಕ್ ಮಾಡಿ ಪ್ರೋತ್ಸಾಹಿಸಿ. ನಿಮ್ಮ ಜೀವನವನ್ನು ಬದಲಿಸಬಲ್ಲ ಆ ಮಹತ್ತರ ವಿಷಯಗಳು ಈಗ ಶುರುವಾಗಲಿವೆ. ನಿಮ್ಮ ಜೀವನದಲ್ಲಿ ಈಗಾಗಲೇ ಹೊಸ ಬದಲಾವಣೆಗಳ ಪರ್ವ ಶುರುವಾಗಿದೆ. ಆದರೆ ಒಂದು ಕಹಿ ಸತ್ಯವನ್ನು ನೀವು ಗಮನಿಸಿದ್ದೀರಾ? ನಿಮ್ಮ ಜೀವನದಲ್ಲಿ ಯಾವಾಗಲಾದರೂ ಒಂದು ಒಳ್ಳೆಯ ಸಮಯ ಆರಂಭವಾಗುತ್ತಿದೆ ಅಂದಾಗ ಅಥವಾ ನೀವು ನೆಮ್ಮದಿಯಿಂದ ಇರಲು ಹೊರಟಾಗ ಯಾರೋ ಒಬ್ಬರು ಯಾವುದೋ ಒಂದು ಅಡ್ಡಿಯನ್ನು ಉಂಟು ಮಾಡುತ್ತಲೇ ಬಂದಿದ್ದಾರೆ. ನಿಮ್ಮ ಪ್ರಗತಿಯನ್ನು ತಡೆಯುವ ಆ ವ್ಯಕ್ತಿ ಯಾರು? ಅಡೆತಡೆಗಳ ಈ ಸರಣಿ ಈಗ ಹೇಗೆ ಅಂತ್ಯವಾಗಲಿದೆ? ನಿಮ್ಮ ಪ್ರಗತಿಗೆ ಅಡೆತಡೆಗಳನ್ನು ಸೃಷ್ಟಿಸುತ್ತಿರುವ ಆ ವ್ಯಕ್ತಿಗಳು ಯಾರು ಗೊತ್ತಾ? ನಿಮ್ಮ ಸುತ್ತಮುತ್ತಲೇ ಇದ್ದು ನಿಮ್ಮ ಹಿತೈಷಿಗಳಂತೆ ನಟಿಸುವ ರಹಸ್ಯ ಶತ್ರುಗಳೇ ಈ ಸಂಚಿನ ರೂವಾರಿಗಳು. ಅವರು ನಿಮ್ಮಿಂದಲೇ ಎಲ್ಲಾ ಗುಟ್ಟುಗಳನ್ನು ತಿಳಿದುಕೊಂಡು ನಂತರ ನಿಮ್ಮ ವಿರುದ್ಧವೇ ಬಳಸುತ್ತಿದ್ದಾರೆ. ಅಂತಹವರನ್ನು ಪತ್ತೆ ಹಚ್ಚುವುದು ಹೇಗೆ ಮತ್ತು ಅವರಿಂದ ಪಾರಾಗುವುದು ಹೇಗೆ ಎಂದು ನೋಡೋಣ. ಈ ವ್ಯಕ್ತಿಗಳು ನಿಮ್ಮ ಮುಂದೆ ತುಂಬಾ ಒಳ್ಳೆಯವರಂತೆ ನಟಿಸುತ್ತಾರೆ. ಒಳ್ಳೆಯ ನೆರೆಹೊರೆಯವರು, ಸ್ನೇಹಿತರು ಅಥವಾ ಆತ್ಮೀಯ ಸಂಬಂಧಿಕರ ಮುಖವಾಡ ಇವರದ್ದು. ಆದರೆ ಇವರ ಮನಸ್ಸಿನ ಆಳದಲ್ಲಿ ನಿಮ್ಮನ್ನು ಕುಗ್ಗಿಸುವ ಕುತಂತ್ರ ಬುದ್ಧಿ ಅಡಗಿದೆ. ಇದುವರೆಗೆ ನೀವು ಇವರನ್ನು ಗುರುತಿಸಲಿಲ್ಲ. ಆದರೆ ಇನ್ನು ಮುಂದೆ ನೀವು ಬಹಳ ಎಚ್ಚರಿಕೆಯಿಂದ ಇರಲೇಬೇಕು. ನೆನಪಿಡಿ, ನಿಮ್ಮ ಜಾತಕದ ಗ್ರಹಗಳು ನಿಮಗೆ ಶುಭ ಫಲ ನೀಡಬೇಕಂದರೂ ಅಥವಾ ನಿಮ್ಮ ಶ್ರಮಕ್ಕೆ ಜಯ ಸಿಗಬೇಕಂದರೂ ಮೊದಲು ಇಂತಹ ಋಣಾತ್ಮಕ ವ್ಯಕ್ತಿಗಳಿಂದ ನೀವು ದೂರ ಸರಿಯುವುದು ಅನಿವಾರ್ಯ. ಕಳೆದ 7 ವರ್ಷಗಳಿಂದ ನಿಮ್ಮ ಜೀವನದ ಏರಿಳಿತಗಳನ್ನು ಗಮನಿಸಿದರೆ ಒಂದು ಕಹಿ ಸತ್ಯ ಹೊರಬರುತ್ತದೆ. ನಿಮಗೆ ಯಾವಾಗಲೂ ಹೊರಗಿನವರಿಗಿಂತ ನಿಮ್ಮ ಸ್ವಂತ ಮನುಷ್ಯರಿಂದಲೇ ಅತಿ ಹೆಚ್ಚು ನಷ್ಟ ಉಂಟಾಗುತ್ತಿದೆ. ಯಾರನ್ನು ನೀವು ಕಣ್ಣು ಮುಚ್ಚಿ ನಂಬಿದಿರೋ, ಯಾರಿಗೋಸ್ಕರ ಹಗಲಿರುಳು ಕಷ್ಟಪಟ್ಟಿರೋ ಅದೇ ವ್ಯಕ್ತಿಗಳು ನಿಮ್ಮ ಬೆನ್ನ ಹಿಂದೆ ಹಳ್ಳ ತೊಡುತ್ತಾ ನಿಮಗೆ ದ್ರೋಹ ಮಾಡುತ್ತಿದ್ದಾರೆ. ನಿಮ್ಮ ನಂಬಿಕೆಯನ್ನೇ ಬಂಡವಾಳವಾಗಿಸಿಕೊಂಡು ಅವರು ನಿಮ್ಮನ್ನು ದಾರಿ ತಪ್ಪಿಸುತ್ತಿದ್ದಾರೆ. ಅವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆಯೇ ಕೆಟ್ಟದಾಗಿ ಮಾತನಾಡುತ್ತಿದ್ದಾರೆ. ಈ ಸತ್ಯ ನಿಮಗೆ ತಿಳಿದರೆ ಖಂಡಿತವಾಗಿಯೂ ಕಣ್ಣೀರು ಬರಬಹುದು. ಏಕೆಂದರೆ ನೀವು ಯಾರನ್ನು ಅತಿಯಾಗಿ ಹಚ್ಚಿಕೊಂಡಿದ್ದೀರೋ, ಯಾರ ಕಷ್ಟಕ್ಕೆ ಮೊದಲಾಗಿ ಧಾವಿಸಿದ್ದೀರೋ ಅಂತಹವರೇ ನಿಮ್ಮನ್ನು ಕೆಳಕ್ಕೆ ತಳ್ಳಲು ನೋಡುತ್ತಿದ್ದಾರೆ ಎನ್ನುವುದು ನಂಬಲಾಗದ ಕಹಿ ಸತ್ಯ. ನಿಮ್ಮ ಮೃದು ಸ್ವಭಾವ ಮತ್ತು ಒಳ್ಳೆಯತನವನ್ನೇ ಬಂಡವಾಳ ಮಾಡಿಕೊಂಡಿರುವ ಆ ವ್ಯಕ್ತಿಗಳು ನಿಮಗೆ ಒಳಗೊಳಗೆ ಪೆಟ್ಟು ನೀಡುತ್ತಾ ನಿಮ್ಮನ್ನು ಅಸಹಾಯಕರನ್ನಾಗಿ ಮಾಡಲು ಸಂಚು ರೂಪಿಸುತ್ತಿದ್ದಾರೆ. ಅಸಲಿಗೆ ಆ ರಹಸ್ಯ ವ್ಯಕ್ತಿ ಯಾರು? ನಿಮ್ಮೊಂದಿಗೆ ಅವರಿಗಿರುವ ಸಂಬಂಧ ಏನು? ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಸಮಯ ಬಂದಿದೆ. ನಾನು ನೀಡುವ ಈ ಕೆಳಗಿನ ಗುರುತುಗಳ ಮೂಲಕ ಆ ವ್ಯಕ್ತಿಯನ್ನು ನೀವು ಪತ್ತೆ ಹಚ್ಚಿದರೆ ತಕ್ಷಣವೇ ಅವರಿಂದ ಅಂತರ ಕಾಯ್ದುಕೊಳ್ಳಿ. 1. ನಿಮ್ಮ ಮುಂದೆ ಅತಿಯಾದ ವಿಶ್ವಾಸ ತೋರಿಸಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಪದೇ ಪದೇ ಕೇಳಿ ಪಡೆಯುವವರು. 2. ನಿಮ್ಮ ಯಶಸ್ಸಿನ ವಿಷಯ ಕೇಳಿದಾಗ ಮುಖದಲ್ಲಿ ನಗು ಇದ್ದರೂ
ಕಣ್ಣುಗಳಲ್ಲಿ ಅಸೂಯೆ ಎದ್ದು ಕಾಣುವವರು. 3. ಸದಾಕಾಲ ನಿಮ್ಮನ್ನು ಯಾವುದೋ ಒಂದು ಭಯ ಅಥವಾ ಆತಂಕದಲ್ಲಿ ಇರಿಸಲು ಪ್ರಯತ್ನಿಸುವವರು. ಹಳೆಯ ಕಷ್ಟದ ದಿನಗಳು ಈಗ ಕಳೆದು ಹೋಗಿವೆ. ನಿಮ್ಮ ಜೀವನದಲ್ಲಿ ಈಗ ಒಂದು ಹೊಸ ತಿರುವು ಬರಲಿದೆ. ಇದು ನಿಮ್ಮ ಪಾಲಿನ ಮರುಜನ್ಮವಿದ್ದಂತೆ. ಇದುವರೆಗೆ ನೀವು ಅನುಭವಿಸಿದ ನೋವುಗಳೆಲ್ಲವೂ ಅಂತ್ಯಗೊಂಡು ಒಂದು ಸುಂದರ ಮತ್ತು ಸಂತೋಷದಾಯಕ ಜೀವನ ನಿಮ್ಮದಾಗಲಿದೆ. ಈ ಹೊಸ ಪ್ರಯಾಣದಲ್ಲಿ ಯಾವುದೇ ಶತ್ರುಗಳ ಕಾಟವಾಗಲಿ ಅಥವಾ ನಕಾರಾತ್ಮಕ ಶಕ್ತಿಗಳ ಪ್ರಭಾವವಾಗಲಿ ನಿಮ್ಮನ್ನು ತಲುಪಲು ಸಾಧ್ಯವಿಲ್ಲ. ಆ ಬದಲಾವಣೆಗಳು ಹೇಗೆ ಸಂಭವಿಸಲಿವೆ? ಇದುವರೆಗೆ ನಿಮ್ಮನ್ನು ಪೀಡಿಸುತ್ತಿದ್ದ ಆ ಶತ್ರುಗಳ ಗುಟ್ಟು ಈಗ ಬಯಲಾಗುವ ಸಮಯ. ನಿಮ್ಮ ಮೇಲಿರುವ ದ್ವೇಷದಿಂದ ಅವರು ಎಷ್ಟು ಕುರುಡಾಗಿದ್ದಾರೆ ಅಂದರೆ ಅವರಿಗೆ 2 ಹೊತ್ತು ಊಟ ಇಲ್ಲದಿದ್ದರೂ ಚಿಂತೆ ಇಲ್ಲ. ಆದರೆ ನಿಮ್ಮನ್ನು ನಾಶಪಡಿಸುವ ಹಠವನ್ನು ಮಾತ್ರ ಅವರು ಬಿಡುತ್ತಿಲ್ಲ. ನಿಮ್ಮ ಏಳಿಗೆಯನ್ನು ಕಂಡು ಅವರಿಗೆ ನಿದ್ದೆಯೇ ಬರುತ್ತಿಲ್ಲ. ಅವರ ಈ ಕುರುಡು ಶತ್ರುತ್ವವೇ ಅವರಿಗೆ ಮುಳುವಾಗುವ ಕಾಲ ಹತ್ತಿರ ಬಂದಿದೆ. ಆ ವ್ಯಕ್ತಿಗಳು ಯಾರು ಮತ್ತು ಅವರ ಮುಂದಿನ ನಡೆ ಏನು? ಅವರಿಗೆ ನಿಮ್ಮ ಮಟ್ಟಕ್ಕೆ ಬೆಳೆಯುವ ಯೋಗ್ಯತೆ ಇಲ್ಲ. ಅದಕ್ಕಾಗಿಯೇ ನಿಮ್ಮ ಬೆಳವಣಿಗೆಯನ್ನು ಕಂಡು ಅಸೂಯೆ ಪಡುತ್ತಿದ್ದಾರೆ. ನಿಮ್ಮ ಜೊತೆಗೆ ಕುಳಿತು ಉಣ್ಣುವ ಇವರು ನೀವು ನೆಮ್ಮದಿಯಾಗಿದ್ದರೆ ಅದನ್ನು ಸಹಿಸಿಕೊಳ್ಳಲಾರರು. ನಿಮ್ಮ ಸಣ್ಣ ಪುಟ್ಟ ಸಂತೋಷಗಳು ಕೂಡ ಅವರ ಕಣ್ಣಲ್ಲಿ ಕೆಂಡ ಸುರಿದಂತೆ ಭಾಸವಾಗುತ್ತಿವೆ. ಅಂತಹವರಿಂದ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ದೂರ ಇರುವುದೇ ನಿಮಗೆ ಕ್ಷೇಮ. ಈಗ ಆ ರಹಸ್ಯ ಶತ್ರುಗಳಿಂದ ಪಾರಾಗುವ ದಾರಿ ಮತ್ತು ನಿಮಗೆ ಕಾದಿರುವ ಅದೃಷ್ಟದ ಬಗ್ಗೆ ತಿಳಿಯೋಣ. 1. ಗ್ರಹಗಳ ಶುಭ ಸಂಚಾರ. ಮುಂಬರುವ ಈ 10 ದಿನಗಳಲ್ಲಿ ನಿಮ್ಮ ಜಾತಕದ ಪ್ರಧಾನ ಗ್ರಹಗಳಾದ ಶನಿ, ಶುಕ್ರ ಹಾಗೂ ಬುಧ ಗ್ರಹಗಳು ನಿಮ್ಮ ಲಾಭ ಸ್ಥಾನದಲ್ಲಿ ಸಂಚರಿಸಲಿವೆ. 2 ಅದ್ಭುತ ಫಲಿತಾಂಶ. ಈ ಗ್ರಹಗಳು ಇತರ ಶುಭ ಗ್ರಹಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳುತ್ತಿರುವುದರಿಂದ ನಿಮ್ಮ ಜೀವನದಲ್ಲಿ ಇದುವರೆಗೆ ಕಂಡರಿಯದಂತಹ ಧನಾತ್ಮಕ ಬದಲಾವಣೆಗಳು ಸಂಭವಿಸಲಿವೆ. ಈ ಗ್ರಹಗತಿಗಳ ಬದಲಾವಣೆಯಿಂದ ನಿಮ್ಮ ಕೈ ಸೇರಲಿರುವ ಆ 4 ವಿಶೇಷ ವರಗಳು ಯಾವುವು? ಇದು ಕೇವಲ 1 ಅಥವಾ 2 ದಿನದ ಕಥೆಯಲ್ಲ. ಮೇ 25ರವರೆಗೆ ಈ ಅದೃಷ್ಟ ನಿಮ್ಮ ಬೆನ್ನಿಗಿರಲಿದೆ. ಬರಲಿರುವ ದಿನಗಳಲ್ಲಿ ನಿಮಗೆ ಅಪಾರವಾದ ಲಾಭಗಳು ಸಿಗುವಂತೆ ಆ ಭಗವಂತನು ನಿಮ್ಮನ್ನು ಹರಸಲಿದ್ದಾನೆ. ನಿಮ್ಮ ಜಾತಕದಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶಗಳೆಂದರೆ 1. ಸಂಪತ್ತು ವೃದ್ಧಿ. ಶುಕ್ರನ ಪ್ರಭಾವದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. 2. ರಾಜಯೋಗದ ಉದಯ. ಧನಯೋಗ ಮತ್ತು ರಾಜಯೋಗದಂತಹ ಅತ್ಯಂತ ಶಕ್ತಿಶಾಲಿ ಯೋಗಗಳು ನಿಮಗೆ ಒಲಿದು ಬರಲಿವೆ. ಇದು ಸಮಾಜದಲ್ಲಿ ಗೌರವ ಮತ್ತು ಅಧಿಕಾರವನ್ನು ತಂದುಕೊಡಲಿದೆ. ಆದರೆ ಇಂತಹ ಸುವರ್ಣಾವಕಾಶ ನಿಮ್ಮ ಕೈಜಾರಿ ಹೋಗಬಾರದು ಅಂದರೆ ನೀವು ಒಂದು ಕಟ್ಟುನಿಟ್ಟಾದ ಎಚ್ಚರಿಕೆ ವಹಿಸಬೇಕು. ನಿಮ್ಮ ಸುತ್ತಮುತ್ತಲಿರುವ ಶತ್ರುಗಳನ್ನು ಅತಿಯಾಗಿ ಮತ್ತು ಕುರುಡಾಗಿ ನಂಬುವುದನ್ನು ನಿಲ್ಲಿಸಿ. ಅವರನ್ನು ನಿಮ್ಮ ಪ್ರಾಣ ಸ್ನೇಹಿತರೆಂದು ಅಥವಾ ಹಿತೈಷಿ ಸಂಬಂಧಿಗಳೆಂದು ಭಾವಿಸಿ ನಿಮ್ಮ ಗುಟ್ಟುಗಳನ್ನು ಬಿಟ್ಟುಕೊಡಬೇಡಿ. ಇನ್ನುಳಿದ ಆ ಪ್ರಮುಖ ತಪ್ಪುಗಳು ಯಾವುವು ಮತ್ತು ನೀವು ಮಾಡಲೇಬೇಕಾದ ಕೆಲಸಗಳೇನು ನೋಡೋಣ. ನಿಜ ಹೇಳಬೇಕೆಂದರೆ ಅವರು ಯಾವಾಗಲೂ ನಿಮಗೆ ನಷ್ಟ ಉಂಟು ಮಾಡಲು ಕಾಯುತ್ತಿದ್ದಾರೆ. ಕಳೆದ ದಿನಗಳಲ್ಲಿ ನೀವು ಮಾಡಿದ ಅತೀ ದೊಡ್ಡ ತಪ್ಪು ಅಂದರೆ ಇದೆ. ನಿಮ್ಮ ಮೃದು ಸ್ವಭಾವದಿಂದಾಗಿ ನಿಮ್ಮ ಮನಸ್ಸಿನ ಪ್ರತಿಯೊಂದು ಮಾತು, ನೋವು ಮತ್ತು ಜೀವನದ ರಹಸ್ಯಗಳನ್ನು ಅವರೊಂದಿಗೆ ಹಂಚಿಕೊಳ್ಳುತ್ತಿರುವುದು. ದುರದೃಷ್ಟವಶಾತ್ ನೀವು ನಂಬಿಕೆಯಿಂದ ಹೇಳಿದ ಅದೇ ವಿಷಯಗಳೇ ಈಗ ನಿಮಗೆ ದೊಡ್ಡ ಸಮಸ್ಯೆಗಳಾಗಿ ಪರಿಣಮಿಸುತ್ತಿವೆ. ನಿಮ್ಮ ರಹಸ್ಯಗಳನ್ನೇ ಅವರು ನಿಮಗೆ ವಿರುದ್ಧವಾಗಿ ಬಳಸುತ್ತಿದ್ದಾರೆ. ಇನ್ನು ಮುಂದೆ ನಿಮ್ಮ ಗುರಿ ಮತ್ತು ಯೋಜನೆಗಳನ್ನು ಗುಪ್ತವಾಗಿಡಲು ನಿರ್ಧರಿಸಿ. ಅದಕ್ಕಾಗಿಯೇ ಹೇಳುತ್ತಿದ್ದೇನೆ, ಇನ್ನು ಮುಂದೆ ಯಾರನ್ನೂ ಕಣ್ಣು ಮುಚ್ಚಿ ನಂಬಬೇಡಿ. ನಿಮ್ಮ ವೈಯಕ್ತಿಕ ವಿಷಯಗಳನ್ನು, ಭವಿಷ್ಯದ ಯೋಜನೆಗಳನ್ನು ಯಾರ ಮುಂದೆಯೂ ಬಿಟ್ಟುಕೊಡಬೇಡಿ. ಮೌನವಾಗಿ ಕೆಲಸ ಮಾಡುವುದು ಈಗ ನಿಮ್ಮ ಮಂತ್ರವಾಗಲಿ. ಇನ್ನು 2ನೇದಾಗಿ ನೀವು ಗಮನಿಸಬೇಕಾದ ಅತಿ ಮುಖ್ಯ ವಿಷಯ, ನಿಮ್ಮ ಜಾತಕದಲ್ಲಿ ಗ್ರಹಗಳು ಈಗ ಅತ್ಯಂತ ಅನುಕೂಲಕರವಾಗಿವೆ. ಇಂತಹ ಸಮಯದಲ್ಲಿ ಆ ಗ್ರಹಗಳ ಶುಭ ಫಲವನ್ನು ಕಡಿಮೆ ಮಾಡುವ ಅಥವಾ ಅವುಗಳನ್ನು ದುರ್ಬಲಗೊಳಿಸುವಂತಹ ಯಾವುದೇ ತಪ್ಪು ಕೆಲಸಗಳನ್ನು ನೀವು ಮಾಡಬಾರದು. ಗ್ರಹಗಳನ್ನು ದುರ್ಬಲಗೊಳಿಸುವ ಆ ತಪ್ಪುಗಳು ಯಾವುದು ಮತ್ತು ಈ 15 ದಿನಗಳಲ್ಲಿ ನೀವು ಪಾಲಿಸಬೇಕಾದ ಆ ವಿಶೇಷ ನಿಯಮಗಳೇನು ಎಂದು ನೋಡೋಣ. ಪ್ರಸ್ತುತ ನಿಮ್ಮ ಜಾತಕದಲ್ಲಿ ಶನಿ, ಶುಕ್ರ, ಬುಧ ಮತ್ತು ಮಂಗಳ ಗ್ರಹಗಳು ಅತ್ಯಂತ ಶುಭದಾಯಕವಾಗಿವೆ ಎಂದು ನಾವು ಈಗಾಗಲೇ ಚರ್ಚಿಸಿದ್ದೇವೆ. ಇಂತಹ ಸುವರ್ಣ ಕಾಲದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳಿಗೆ ಕಿಂಚಿತ್ತೂ ಅವಕಾಶ ಕೊಡಬೇಡಿ.
ಮುಖ್ಯವಾಗಿ ಗ್ರಹಗಳು ನೀಡುತ್ತಿರುವ ಈ ಶುಭ ಶಕ್ತಿಯನ್ನು ದುರುಪಯೋಗ ಪಡಿಸಿಕೊಳ್ಳಬಾರದು. ಅಂದರೆ ಜೂಜು ಅಥವಾ ಬೆಟ್ಟಿಂಗ್ ಇಂತಹ ತಪ್ಪು ಮಾರ್ಗಗಳ ಕಡೆಗೆ ದಯವಿಟ್ಟು ಗಮನ ಕೊಡಬೇಡಿ. ಇವು ನಿಮ್ಮ ರಾಜಯೋಗದ ಫಲವನ್ನೇ ಕುಂಠಿತಗೊಳಿಸಬಹುದು. ಗ್ರಹಗಳ ಅನುಗ್ರಹವಿರುವಾಗ ಕಷ್ಟಪಟ್ಟು ಕೆಲಸ ಮಾಡಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗಲಿದೆ. ತಪ್ಪು ದಾರಿ ತುಳಿದರೆ ಬರಲಿರುವ ಅದೃಷ್ಟವು ಕೈಜಾರಬಹುದು. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಆ 4 ಅದ್ಭುತ ವರಗಳು ಯಾವುವು ಎಂದು ತಿಳಿಯಲು ನೀವು ಕುತೂಹಲದಿಂದಿದ್ದೀರಾ? ನಿಮ್ಮ ಬೆನ್ನ ಹಿಂದೆ ನಡೆಯುತ್ತಿರುವ ಈ ಮೋಸದ ಆಟ ನಿಜಕ್ಕೂ ಮನಸ್ಸಿಗೆ ಆಳವಾದ ನೋವು ಉಂಟುಮಾಡುತ್ತದೆ. ನೀವು ಯಾರ ಕಷ್ಟಕ್ಕೆ ಹೆಗಲು ಕೊಟ್ಟಿರೋ, ಯಾರ ಸುಖಕ್ಕಾಗಿ ನಿಮ್ಮ ಶ್ರಮವನ್ನೆಲ್ಲ ಧಾರೆ ಎರೆದಿರೋ ಅಂತಹವರೇ ಇಂದು ನಿಮ್ಮನ್ನು ಕೆಳಕ್ಕೆ ತಳ್ಳಲು ಸಂಚು ರೂಪಿಸುತ್ತಿದ್ದಾರೆ ಅನ್ನುವುದು ನಂಬಲಾಗದ ಸತ್ಯ. ನೀವು ತೋರಿದ ಅತಿಯಾದ ವಿಶ್ವಾಸವನ್ನೇ ಅಸ್ತ್ರವಾಗಿಸಿಕೊಂಡಿರುವ ಇವರು ನಿಮ್ಮ ದೌರ್ಬಲ್ಯಗಳನ್ನು ಬಳಸಿಕೊಂಡು ನಿಮಗೆ ನಷ್ಟ ಉಂಟು ಮಾಡುತ್ತಿದ್ದಾರೆ. ನಿಮ್ಮನ್ನು ಅಸಹಾಯಕರನ್ನಾಗಿ ಮಾಡುವುದೇ ಇವರ ಗುರಿ. ಆದರೆ ಇನ್ನು ಮುಂದೆ ಇದು ಸಾಧ್ಯವಿಲ್ಲ. ಈಗ ನಿಮಗಾಗಿ ಕಾದಿರುವ ಆ 4 ಅದ್ಭುತ ಬದಲಾವಣೆಗಳು ಅಥವಾ ವರಗಳು ಯಾವುವು ಎಂಬುದನ್ನು ನೋಡೋಣ. 1. ಶತ್ರುಗಳ ಪತನ. ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ರಹಸ್ಯ ಶತ್ರುಗಳ ಮುಖವಾಡ ಕಳಚಿ ಬೀಳಲಿದೆ. ಅವರು ನಿಮಗಾಗಿ ತೋಡಿದ ಹಳ್ಳಕ್ಕೆ ಅವರೇ ಬೀಳುವ ಕಾಲ ಹತ್ತಿರದಲ್ಲಿದೆ. 2. ಆರ್ಥಿಕ ಚೇತರಿಕೆ. ಶುಕ್ರನ ಅನುಗ್ರಹದಿಂದಾಗಿ ಸ್ಥಗಿತಗೊಂಡಿದ್ದ ಹಣಕಾಸಿನ ಹರಿವು ಮತ್ತೆ ಸುಗಮವಾಗಲಿದೆ. ಹಳೆಯ ಸಾಲಗಳು ತೀರುವ ಲಕ್ಷಣಗಳಿವೆ. 3. ಕೌಟುಂಬಿಕ ನೆಮ್ಮದಿ. ಶನಿಯ ಪ್ರಭಾವದಿಂದ ಮನೆಯಲ್ಲಿದ್ದ ಕಲಹಗಳು ದೂರವಾಗಿ ಶಾಂತಿ ನೆಲೆಸಲಿದೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಹೊಸ ವ್ಯಕ್ತಿಗಳ ಪರಿಚಯ ಆಗಲಿದೆ. 4. ವೃತ್ತಿ ಜೀವನದಲ್ಲಿ ಪ್ರಗತಿ. ಮಂಗಳ ಮತ್ತು ಬುಧನ ಕೃಪೆಯಿಂದ ಕೆಲಸದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಹಾಗೂ ಹೊಸ ಜವಾಬ್ದಾರಿಗಳು ಸಿಗಲಿವೆ. ಈ ಅದೃಷ್ಟವನ್ನು ಕಾಪಾಡಿಕೊಳ್ಳಲು ನೀವು ಯಾರ ಮುಂದೆ ನಿಮ್ಮ ಗುಟ್ಟುಗಳನ್ನು ಬಿಟ್ಟುಕೊಡಬಾರದು ಎಂಬುದು ನೆನಪಿಟ್ಟುಕೊಳ್ಳಿ. ಅಸಲಿಗೆ ಆ ವ್ಯಕ್ತಿ ಯಾರು, ನಿಮ್ಮೊಂದಿಗೆ ಅವರಿಗಿರುವ ಸಂಬಂಧ ಏನು ಎಂಬ ರಹಸ್ಯವನ್ನು ಈಗ ಬಯಲು ಮಾಡುವ ಸಮಯ ಬಂದಿದೆ. ಆ ವ್ಯಕ್ತಿಯನ್ನು ಗುರುತಿಸಲು ನಾನು ನೀಡುವ ಈ ಕೆಳಗಿನ ಸೂಚನೆಗಳನ್ನು ಬಹಳ ಏಕಾಗ್ರತೆಯಿಂದ ಗಮನಿಸಿ. ನಿಮ್ಮ ಅತೀ ದೊಡ್ಡ ಶತ್ರು ಯಾರೋ ಹೊರಗಿನವರಲ್ಲ, ನಿಮ್ಮ ಸ್ವಂತ ಮನುಷ್ಯರಲ್ಲೇ ಒಬ್ಬರು ಅಡಗಿದ್ದಾರೆ. ನಿಮ್ಮ ಜೊತೆಗೆ ಇರುತ್ತಾ, ನಿಮ್ಮೊಂದಿಗೆ ಹಗಲಿರುಳು ತಿರುಗುತ್ತಾ, ನಿಮ್ಮ ಪ್ರತಿಯೊಂದು ಗುಟ್ಟನ್ನು ತಿಳಿದುಕೊಳ್ಳುವ ಆ ವ್ಯಕ್ತಿಯೇ ಈಗ ನಿಮ್ಮ ಬೆನ್ನ ಹಿಂದೆ ಕುತಂತ್ರ ಮಾಡುತ್ತಿದ್ದಾರೆ. ಆ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರ ಯಾವುದು ಗೊತ್ತಾ? ಬಹಳ ಜಾಗರೂಕತೆಯಿಂದ ಕೇಳಿಸಿಕೊಳ್ಳಿ. ಅವರ ಹೆಸರು R, L, P, V ಅಥವಾ M ಅಕ್ಷರದಿಂದ ಶುರುವಾಗುತ್ತದೆ. ಈ ಅಕ್ಷರಗಳಿಂದ ಹೆಸರು ಶುರುವಾಗುವ ವ್ಯಕ್ತಿಗಳು ನಿಮ್ಮ ಹತ್ತಿರದವರಾಗಿದ್ದರೆ ಇನ್ನು ಮುಂದೆ ಅವರ ಮುಂದೆ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಹಂಚಿಕೊಳ್ಳಬೇಡಿ. ಏಕೆಂದರೆ ಹಳೆಯ ಕಷ್ಟದ ದಿನಗಳು ಈಗ ಕಳೆದು ಹೋಗಿವೆ. ನಿಮ್ಮ ಜೀವನದಲ್ಲಿ ಈಗ ಒಂದು ಮರುಜನ್ಮದಂತಹ ಹೊಸ ತಿರುವು ಬರಲಿದೆ. ಇದುವರೆಗೆ ನೀವು ಅನುಭವಿಸಿದ ನೋವುಗಳೆಲ್ಲವೂ ಅಂತ್ಯಗೊಂಡು ಅದೃಷ್ಟದ ಬಾಗಿಲು ತೆರೆಯಲಿದೆ. ನಿಮ್ಮ ಜೀವನದಲ್ಲಿ ಈ ವ್ಯಕ್ತಿಗಳು ಅತ್ಯಂತ ಅಪಾಯಕಾರಿ ಶತ್ರುಗಳಾಗಿ ಬದಲಾಗುತ್ತಾರೆ. ಅವರು ನಿಮ್ಮ ಸ್ನೇಹಿತರು, ನೆರೆಹೊರೆಯವರು ಅಥವಾ ರಕ್ತ ಸಂಬಂಧಿಗಳು ಆಗಿರಬಹುದು. ಅದರಲ್ಲೂ ಒಬ್ಬ ವ್ಯಕ್ತಿಯಂತೂ ಕಳೆದ 6 ತಿಂಗಳ ಹಿಂದೆಯೇ ನಿಮ್ಮ ಮೇಲೆ ನಕಾರಾತ್ಮಕ ಶಕ್ತಿಗಳ ಪ್ರಯೋಗ ಮಾಡಿಸಿದ್ದಾರೆ. ಅದರ ಪ್ರಭಾವದಿಂದಲೇ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀರಿ. ಅಷ್ಟೇ ಏಕೆ, ಸಾವಿನ ಅಂಚಿನವರೆಗೆ ಹೋಗಿ ಕೂದಲೆಳೆಯ ಅಂತರದಲ್ಲಿ ನೀವು ಪಾರಾಗಿದ್ದೀರಿ ಅಂದರೆ ಅದರ ತೀವ್ರತೆಯನ್ನು ನೀವೇ ಊಹಿಸಿ. ಆದರೆ ಇನ್ನು ಮುಂದೆ ನೀವು ಭಯ ಪಡುವ ಅಗತ್ಯವೇ ಇಲ್ಲ. ಸಾಕ್ಷಾತ್ ದುರ್ಗಾದೇವಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಸಕಾರಾತ್ಮಕ ಶಕ್ತಿ ನಿಮ್ಮನ್ನು ಇದುವರೆಗೆ ಕಾಪಾಡಿದೆ ಮತ್ತು ಮುಂದೆಯೂ ನಿಮ್ಮ ಜೊತೆಗಿರಲಿದೆ. ಶನಿ ಭಗವಂತ, ದುರ್ಗಾದೇವಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹದಿಂದ ನಿಮ್ಮ ಅದೃಷ್ಟದ ಬಾಗಿಲು ಈಗ ತೆರೆಯಲಿದೆ. ಮುಂಬರುವ ದಿನಗಳಲ್ಲಿ ಶನಿದೇವರ ಬಲವಾದ ಪ್ರಭಾವ ನಿಮ್ಮ ಮೇಲಿರಲಿದೆ. ಇದು ನಿಮ್ಮ ಜೀವನದಲ್ಲಿ ನೀವು ಕನಸಿನಲ್ಲೂ ಊಹಿಸದಂತಹ ಅದ್ಭುತ ಬದಲಾವಣೆಗಳನ್ನು ತರಲಿದೆ. ನಿಮ್ಮನ್ನು ಕಾಡುತ್ತಿರುವ ಆ ನಕಾರಾತ್ಮಕ ಶಕ್ತಿಗಳು ಹೇಗೆ ಅಂತ್ಯವಾಗಲಿವೆ ಗೊತ್ತಾ? ಮತ್ತು ಆ 4 ವರಗಳು ನಿಮ್ಮ ಜೀವನವನ್ನು ಹೇಗೆ ಬದಲಿಸಲಿವೆ? ಈ ಸಮಯ ನಿಮ್ಮ ಬದುಕಿಗೆ ಕೇವಲ ಒಂದು ಬದಲಾವಣೆಯಲ್ಲ, ಒಂದು ದೊಡ್ಡ ಹೊಸ ತಿರುವು ನೀಡಲಿದೆ. ವಿಶೇಷವಾಗಿ ಎಸ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಯ ಪ್ರವೇಶ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಮತ್ತು ಶುಭ ಬದಲಾವಣೆಗಳನ್ನು ತರಲಿದೆ. ಈ ಎಸ್ ಹೆಸರಿನ ವ್ಯಕ್ತಿಯ ಬಗ್ಗೆ
ನೀವು ಗಮನಿಸಬೇಕಾದ ಅಂಶಗಳು. ಈ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಸುದ್ದಿಗಳು ಬರಲಿವೆ. ಅವರೊಂದಿಗೆ ನೀವು ಹಂಚಿಕೊಳ್ಳುವ ಆಲೋಚನೆಗಳು ನಿಮಗೆ ಅಖಂಡವಾದ ವಿಜಯವನ್ನು ತಂದುಕೊಡಲಿವೆ. ಅವರ ಸಲಹೆಗಳು ನಿಮ್ಮ ಯಶಸ್ಸಿಗೆ ಮೆಟ್ಟಿಲಾಗಲಿವೆ. ನಿಮ್ಮ ಮತ್ತು ಅವರ ಆಲೋಚನೆಗಳು ಒಂದೇ ರೀತಿ ಇರುವುದರಿಂದ ಈ ಪ್ರಯಾಣವು ಅತ್ಯಂತ ಸುಖಮಯವಾಗಿ ಮತ್ತು ಉತ್ಸಾಹಭರಿತವಾಗಿರಲಿದೆ. ನಿಮ್ಮನ್ನು ಕಾಡುತ್ತಿದ್ದ ಶತ್ರುಗಳ ನಡುವೆ ಈ ಎಸ್ ಅಕ್ಷರದ ವ್ಯಕ್ತಿ ನಿಮ್ಮ ಪಾಲಿನ ಆಶಾಕಿರಣವಾಗಲಿದ್ದಾರೆ. ಇನ್ನು ಇಷ್ಟೆಲ್ಲಾ ಸಿದ್ಧತೆಗಳ ನಂತರ ನಿಮಗಾಗಿ ಕಾದಿರುವ ಆ 4 ಮಹತ್ತರವಾದ ವರಗಳು ಯಾವುವು? ನಿಮ್ಮ ವೃತ್ತಿ ಜೀವನ, ಧನ, ಸಂಪತ್ತು ಮತ್ತು ಮಾನಸಿಕ ಶಾಂತಿ ಹೇಗೆ ಬದಲಾಗಲಿದೆ? ನಿಮ್ಮ ಜೀವನದ ದೆಸೆಯನ್ನೇ ಬದಲಿಸಬಲ್ಲ ಆ ವಿಶೇಷ ಪರಿಹಾರಗಳು ಮತ್ತು ದೈವಿಕ ವರಗಳ ವಿವರ ಇಲ್ಲಿದೆ. ಮೊದಲು ನಿಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕ ಆಲೋಚನೆಗಳನ್ನು ಸಂಪೂರ್ಣವಾಗಿ ಹೊರಹಾಕಿ. ಶನಿದೇವರು, ದುರ್ಗಾದೇವಿ, ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಮಹಾಲಕ್ಷ್ಮಿಯರ ಒಕ್ಕೂಟದ ಆಶೀರ್ವಾದ ನಿಮ್ಮ ಮೇಲೆ ಇರುವುದರಿಂದ ನಿಮ್ಮ ಬದುಕು ಅನಿರೀಕ್ಷಿತ ತಿರುವು ಪಡೆಯಲಿದೆ. ನಿಮಗೆ ಲಭಿಸಲಿರುವ ಆ 4 ಮಹತ್ತರ ವರಗಳಲ್ಲಿ ಮೊದಲನೆಯದು ಇಲ್ಲಿದೆ. 1ನೇ ವರ, ಯಶಸ್ಸಿನ ಹಾದಿ ಸುಗಮ ಮತ್ತು ನಿಂತ ಕಾರ್ಯಗಳ ಪೂರ್ಣತೆ. ಕಳೆದ ಹಲವು ದಿನಗಳಿಂದ ಯಾವ ಕೆಲಸಗಳು ಕೊನೆಯ ಕ್ಷಣದಲ್ಲಿ ಕೈತಪ್ಪಿ ಹೋಗುತ್ತಿದ್ದವೋ ಅಂತಹ ಅಡೆತಡೆಗಳು ಈಗ ಮಂಜಿನಂತೆ ಕರಗಲಿವೆ. ಅರ್ಧಕ್ಕೆ ನಿಂತಿದ್ದ ನಿಮ್ಮ ಪ್ರಮುಖ ಯೋಜನೆಗಳಿಗೆ ಈಗ ಹೊಸ ಚೈತನ್ಯ ಮತ್ತು ವೇಗ ಸಿಗಲಿದೆ. ನೀವು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಕೆಲಸಗಳು ಈಗ ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ದುಪ್ಪಟ್ಟು ಮಾಡಲಿದೆ. ಇದು ಕೇವಲ ಆರಂಭವಷ್ಟೇ. ಬರಲಿರುವ ದಿನಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ, ಕುಟುಂಬದ ನೆಮ್ಮದಿ ಮತ್ತು ಶತ್ರುಗಳ ನಾಶಕ್ಕೆ ಸಂಬಂಧಿಸಿದ ಉಳಿದ 3 ವರಗಳು ಯಾವುವು? ಕತ್ತಲ ಕೋಣೆಯಲ್ಲಿ ಹಠಾತ್ತನೆ ಕಿಟಕಿಯೊಂದು ತೆರೆದು ಬೆಳಕು ಬಂದಾಗ ಆಗುವ ಅನುಭವದಂತೆ ನಿಮ್ಮ ಜೀವನದಲ್ಲಿಯೂ ಮುಂದಿನ 10 ದಿನಗಳಲ್ಲಿ ಅಂತಹ ಒಂದು ಹೊಸ ಪ್ರಕಾಶ ಮೂಡಲಿದೆ. ದುರ್ಗಾದೇವಿಯ ವರಬಲದಿಂದ ನಿಮ್ಮ ಅಭಿವೃದ್ಧಿಯನ್ನು ತಡೆಯುವ ಶಕ್ತಿ ಯಾರಿಗೂ ಇರುವುದಿಲ್ಲ. ಹೊಸ ಜೀವನದ ಆರಂಭಕ್ಕೆ ಬೇಕಾದ ಶುಭದಾರಿಗಳು ಈಗ ನಿಮ್ಮ ಮುಂದೆ ತೆರೆದುಕೊಳ್ಳುತ್ತಿವೆ. ನಿಮಗಾಗಿ ಕಾದಿರುವ 2ನೇ ಮಹತ್ತರ ವರ ಇಲ್ಲಿದೆ. 2ನೇ ವರ, ಧನಲಾಭ ಮತ್ತು ಆರ್ಥಿಕ ಅಭಿವೃದ್ಧಿ. ದುರ್ಗಾದೇವಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುವುದರ ಜೊತೆಗೆ ಧನಲಕ್ಷ್ಮಿಯ ಕೃಪೆಯೂ ಉಂಟಾಗಲಿದೆ. ಕಳೆದ ಕೆಲವು ಸಮಯದಿಂದ ನಿಮ್ಮನ್ನು ಕಾಡುತ್ತಿದ್ದ ಹಣದ ಕೊರತೆ ಮತ್ತು ಆರ್ಥಿಕ ಸಂಕಷ್ಟಗಳು ಮೆಲ್ಲನೆ ದೂರವಾಗಲಿವೆ. ಭಗವಂತ ನಿಮಗೆ ಅಕಸ್ಮಾತ್ತಾಗಿ ಕೋಟಿ ಕೋಟಿ ಹಣ ತಂದು ಸುರಿಯದಿದ್ದರೂ ಅದನ್ನು ಗಳಿಸಲು ಬೇಕಾದ ಸೂಕ್ತ ದಾರಿಗಳನ್ನು ಮತ್ತು ಅವಕಾಶಗಳನ್ನು ಖಂಡಿತವಾಗಿಯೂ ತೋರಿಸಲಿದ್ದಾರೆ. ಆ ಅವಕಾಶಗಳನ್ನು ನೀವು ಸರಿಯಾಗಿ ಬಳಸಿಕೊಳ್ಳುವುದು ಮುಖ್ಯ. ಹಣದ ಹರಿವು ಹೆಚ್ಚಾದಂತೆ ನಿಮ್ಮ ಕುಟುಂಬದಲ್ಲಿ ಸಂಭವಿಸಲಿರುವ ಬದಲಾವಣೆಗಳು ಏನು ಮತ್ತು ಆ 3ನೇ ವರ ಯಾವುದು? ಇದುವರೆಗೆ ಲೆಕ್ಕವಿಲ್ಲದೆ ಆಗುತ್ತಿದ್ದ ಖರ್ಚುಗಳು ಈಗ ನಿಯಂತ್ರಣಕ್ಕೆ ಬರುವ ಸಮಯ ಬಂದಿದೆ. ಅನಗತ್ಯ ಖರ್ಚುಗಳಿಂದ ನೀವು ಅನುಭವಿಸುತ್ತಿದ್ದ ಆತಂಕ ಅಥವಾ ಮಾನಸಿಕ ಒತ್ತಡ ಈಗ ಕಡಿಮೆಯಾಗಲಿದೆ. ಆದಾಯ ಹೆಚ್ಚಾಗುವ ಅನಿರೀಕ್ಷಿತ ಅವಕಾಶಗಳು ನಿಮ್ಮ ಮುಂದೆ ಬರಲಿವೆ. ಇಂತಹ ಸಣ್ಣ ಪುಟ್ಟ ಬದಲಾವಣೆಗಳೇ ದುರ್ಗಾದೇವಿಯ ಆಗಮನದ ಸಂಕೇತಗಳು. ಎಂತಹ ಪುಟ್ಟ ಶುಭ ಸುದ್ದಿ ಕೇಳಿದರೂ ಅದನ್ನು ಅಮ್ಮನವರ ಪ್ರಸಾದ ಎಂದು ಭಾವಿಸಿ ಮುನ್ನಡೆಯಿರಿ. ನಿಮಗಾಗಿ ಕಾದಿರುವ 3ನೇ ಮಹತ್ತರ ವರ ಇಲ್ಲಿದೆ. 3ನೇ ವರ, ಸಾಮಾಜಿಕ ಗೌರವ ಮತ್ತು ಉತ್ತಮ ಬಾಂಧವ್ಯ. ಶನಿದೇವರ ಕೃಪೆಯಿಂದ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಇದುವರೆಗೆ ನಿಮ್ಮನ್ನು ಕೀಳಾಗಿ ಕಂಡವರು ಅಥವಾ ನಿಮ್ಮ ಬೆಲೆ ತಿಳಿಯದೆ ನಿರ್ಲಕ್ಷ್ಯ ಮಾಡಿದವರು ಇನ್ನು ಮುಂದೆ ನಿಮ್ಮನ್ನು ಮನ್ನಣೆಯಿಂದ ಕಾಣಲಿದ್ದಾರೆ. ನೀವು ಆಡುವ ಮಾತುಗಳಿಗೆ ಈಗ ಹೆಚ್ಚಿನ ತೂಕ ಮತ್ತು ಬೆಲೆ ಸಿಗಲಿದೆ. ಕುಟುಂಬದಲ್ಲಿ ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಎಲ್ಲರೂ ಮನ್ನಣೆ ನೀಡುತ್ತಾರೆ. ನಿಮಗೆ ನಿಜವಾಗಿಯೂ ಅವಶ್ಯಕತೆ ಇರುವ ಸಮಯದಲ್ಲಿ ಸರಿಯಾದ ಸಹಾಯ ಮಾಡುವಂತಹ ಸಜ್ಜನ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಎದುರಾಗುತ್ತಾರೆ. ಶತ್ರುಗಳ ಕಾಟದಿಂದ ನಿಮಗೆ ಮುಕ್ತಿ ಸಿಗುವುದು ಹೇಗೆ ಮತ್ತು ಆ ಕೊನೆಯ ಹಾಗೂ ಅತಿ ಮುಖ್ಯವಾದ 4ನೇ ವರ ಯಾವುದು? ನೀವು ಮಾಡುವ ಪ್ರಾಮಾಣಿಕ ಕೆಲಸಕ್ಕೆ ತಕ್ಕ ಗುರುತು ಮತ್ತು ಮನ್ನಣೆ ಸಿಗುವ ಕಾಲ ಈಗ ಕೂಡಿ ಬಂದಿದೆ. ಶನಿದೇವರ ಸ್ವಭಾವವೇ ಹಾಗೆ. ಅವರು ನೀಡುವ ಫಲಿತಾಂಶಗಳಲ್ಲಿ ಸ್ವಲ್ಪ ವಿಳಂಬವಿರಬಹುದು, ಆದರೆ ಒಮ್ಮೆ ಅವರ ಅನುಗ್ರಹ ದೊರೆತರೆ ಮನುಷ್ಯನ ಜೀವನವೇ ಸಂಪೂರ್ಣವಾಗಿ ಬದಲಾಗುತ್ತದೆ ಎಂಬುದಕ್ಕೆ ಮುಂಬರುವ ಈ 10 ದಿನಗಳೇ ಸಾಕ್ಷಿ. ನಿಮಗಾಗಿ ಕಾದಿರುವ 4ನೇ ಮಹತ್ತರ ವರ ಇಲ್ಲಿದೆ. 4ನೇ ವರ,
ಆತ್ಮಶಕ್ತಿಯ ಜಾಗೃತಿ ಮತ್ತು ಮಾನಸಿಕ ಶಾಂತಿ. ಸಾಕ್ಷಾತ್ ಶನಿದೇವರ ಕೃಪೆಯಿಂದ ಹಲವಾರು ಶುಭ ಸುದ್ದಿಗಳನ್ನು ಕೇಳಲಿದ್ದೀರಿ ಮತ್ತು ಇದುವರೆಗೆ ನಿಮ್ಮನ್ನು ಕಾಡುತ್ತಿದ್ದ ದೀರ್ಘಕಾಲದ ಮಾನಸಿಕ ಒತ್ತಡದಿಂದ ಸಂಪೂರ್ಣ ಮುಕ್ತಿ ಪಡೆಯಲಿದ್ದೀರಿ. ದುರ್ಗಾದೇವಿಯ ಆಶೀರ್ವಾದದ ದೀಪವು ನಿಮ್ಮ ಜೀವನದಲ್ಲಿ ಬೆಳಗಲಿದೆ. ಇದರಿಂದ ನೀವು ಹೊರಗಿನಿಂದ ಮಾತ್ರವಲ್ಲದೆ ಒಳಗಿನಿಂದಲೂ ಅತ್ಯಂತ ಧೈರ್ಯಶಾಲಿಯಾಗುತ್ತೀರಿ. ನಿಮ್ಮ ಮನಸ್ಸಿನಲ್ಲಿದ್ದ ಆಳವಾದ ಭಯ ದೂರವಾಗಿ ಮಾತಿನಲ್ಲಿ ಹೊಸ ಆತ್ಮವಿಶ್ವಾಸ ಮೂಡಲಿದೆ. ಅಶಾಂತಿಯಿಂದ ಕೂಡಿದ್ದ ನಿಮ್ಮ ಮನಸ್ಸು ಈಗ ಹೊಸ ಉತ್ಸಾಹ ಮತ್ತು ಚೈತನ್ಯದಿಂದ ತುಂಬಿ ತುಳುಕುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಆಲೋಚನಾ ಶಕ್ತಿ ವೃದ್ಧಿಯಾಗಿ ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದೀರಿ. ಶತ್ರುಗಳು ತಾವಾಗಿಯೇ ನಿಮ್ಮ ದಾರಿಯಿಂದ ಹಿಂದೆ ಸರಿಯುವ ಕಾಲವಿದು. ಈ ದೈವಿಕ ಬದಲಾವಣೆಗಳನ್ನು ಪೂರ್ಣವಾಗಿ ಸ್ವಾಗತಿಸಲು ನೀವು ಮಾಡಬೇಕಾದ ಆ ಕೊನೆಯ ಹೆಜ್ಜೆ ಏನು? ಖಂಡಿತವಾಗಿ ನಿಮ್ಮಲ್ಲಿ ಯಾವುದಾದರೂ ಲೋಪದೋಷಗಳಿವೆ ಎಂದು ನೀವು ಭಾವಿಸಿದ್ದರೆ ಅಂತಹ ಕೊರತೆಗಳೆಲ್ಲವೂ ನೀಗಿ ನೀವು ಪರಿಪೂರ್ಣ ವ್ಯಕ್ತಿಯಾಗಿ ಹೊರಹೊಮ್ಮುವುದು ಈಗ ಖಚಿತ. ದೈವಿಕ ಶಕ್ತಿಗಳು ನಿಮ್ಮನ್ನು ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸಜ್ಜುಗೊಳಿಸುತ್ತಿವೆ. ತುಲಾ ರಾಶಿಯವರಿಗಾಗಿ ಮುಂಬರುವ ಈ 10 ದಿನಗಳ ಸಾರಾಂಶ ಮತ್ತು ನೀವು ಮಾಡಬೇಕಾದ ಕಾರ್ಯಗಳು ಇಲ್ಲಿವೆ. ಸಂಪೂರ್ಣ ಬದಲಾವಣೆ. ಶನಿ, ಶುಕ್ರ ಮತ್ತು ಬುಧ ಗ್ರಹಗಳ ಶುಭ ಸಂಚಾರದಿಂದ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡಲಿದೆ. ಶತ್ರುಗಳ ಸಂಚು ವಿಫಲವಾಗಿ ನಿಮ್ಮ ಗೌರವ ವೃದ್ಧಿಯಾಗಲಿದೆ. ಈ 10 ದಿನಗಳ ಕಾಲ ತಪ್ಪದೆ ನಿಮ್ಮ ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ದೀಪಾರಾಧನೆ ಮಾಡಿ. ಇದು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿಡಲು ಸಹಾಯ ಮಾಡುತ್ತದೆ. ಇನ್ನು ಆರ್, ಎಲ್, ಪಿ, ವಿ ಹಾಗೂ ಎಂ ಅಕ್ಷರಗಳಿಂದ ಹೆಸರು ಶುರುವಾಗುವ ವ್ಯಕ್ತಿಗಳ ಬಗ್ಗೆ ಎಚ್ಚರ ಇಡಿ. ಅದೇ ರೀತಿ ಎಸ್ ಅಕ್ಷರದ ವ್ಯಕ್ತಿಯಿಂದ ಸಿಗುವ ಶುಭ ಸುದ್ದಿಯನ್ನು ಸ್ವಾಗತಿಸಿ. ಈ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ ಖಂಡಿತವಾಗಿಯೂ ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ದೈವಿಕ ಮತ್ತು ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಲು ಮರೆಯಬೇಡಿ. ನಿಮ್ಮ ಜೀವನದಲ್ಲಿ ಈ 10 ದಿನಗಳು ಅತ್ಯಂತ ಶುಭದಾಯಕವಾಗಿರಲಿ. ಧನ್ಯವಾದಗಳು.